ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಕಂಟಕ ಎಲ್ಲವೂ ಎದುರಿಸಬೇಕಾಗತ್ತೆ. ಮಾಫಿಯಾಗಿ ಬದಲಾಗಿದ್ದಾರೆ ಮೂವರು ಆರೋಪಿಗಳು. ಇವತ್ತು ತನ್ನ ನಿಲುವನ್ನ ಪ್ರಾಸಿಕ್ಯೂಷನ್ ಕನ್ಫರ್ಮ್ ಮಾಡುತ್ತೆ, ಸ್ಪಷ್ಟಪಡಿಸುತ್ತೆ. ಕೆಲಕಾಲ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಮಾಫಿ ಸಾಕ್ಷಿ ಅರ್ಜಿ ಏನಾದ್ರೂ ಪುರಸ್ಕೃತವಾದ್ರೆ, ನಾನು ಆಗ್ಲೇ ಹೇಳ್ದಂಗೆ ಕೋರ್ಟ್ ಏನಾದ್ರೂ ಮಾಫಿ ಸಾಕ್ಷಿಯನ್ನ ಆಕ್ಸೆಪ್ಟ್ ಮಾಡಿಬಿಟ್ರೆ 100% ದರ್ಶನ್ ಮತ್ತು ಪವಿತ್ರ ಗೌಡಗೆ ಇನ್ನಷ್ಟು ಸಂಕಷ್ಟಗಳು ಎದುರಾಗುತ್ತೆ. ಆಲ್ರೆಡಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಪ್ರದೋಷ್ ಜೊತೆಗೆ ಇನ್ನೂ ಇಬ್ರು ಮಾಫಿ ಸಾಕ್ಷಿ ಆಗಕ್ಕೆ ಒಪ್ಕೊಂಡಿರೋದ್ರಿಂದ ಇನ್ ಕೇಸ್ ಅವ್ರಿಬ್ರು ಏನಾದ್ರೂ ಮಾಫಿ ಸಾಕ್ಷಿ ಆಕ್ಸೆಪ್ಟ್ ಆಗ್ಬಿಟ್ರೆ, ಅಂದ್ರೆ 3 ಜನರ ಮಾಫಿ ಅರ್ಜಿ ಏನಿದೆ ಅದನ್ನ ಕೋರ್ಟ್ ಏನಾದ್ರೂ ಆಕ್ಸೆಪ್ಟ್ ಮಾಡಿದ್ರೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುತ್ತೆ. ಇದೇ ರೀತಿ ಒಬ್ಬರನ್ನ ನೋಡಿ ಇನ್ನೊಬ್ರು ಎಲ್ಲರೂ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಹೊರತುಪಡಿಸಿ ಎಲ್ಲರೂ ಮಾಫಿ ಸಾಕ್ಷಿಗಳಾಗ್ಬಿಟ್ರೆ ಏನ್ ಕತೆ? ಸಿಂಧೂರ, ಅದು ಕೂಡ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಯಾರೋ ಮಾಡಿದ ತಪ್ಪಿಗೆ ನಾವ್ಯಾಕೆ ಶಿಕ್ಷೆಯನ್ನು ಅನುಭವಿಸಬೇಕು? ಏನೋ ಅವರ ಅಭಿಮಾನಕ್ಕೆ ಮತ್ತು ಅವರ ಜೊತೆಲಿದ್ದ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ದೀವಿ ಅಂತ ಹೇಳಿ ಏನಾದರೂ ಅವರು ಮುಂದೆ ಬಂದು ನ್ಯಾಯಾಲಯದ ಮುಂದೆ ಮಾಫಿ ಸಾಕ್ಷಿಗಳನ್ನು ಹೇಳಿದರೆ ನ್ಯಾಯಾಲಯವು ಕೂಡ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಆದರೆ ಇದು ಎಲ್ಲರೂ ಒಟ್ಟಿಗೆ ಬಂದು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ನಡುವೆ ಅವರ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕ್ರಾಸ್ ಚೆಕ್ ಕೂಡ ಮಾಡುತ್ತೆ. ಅವರ ಏನು ಆರೋಪಿಗಳ ಪರ ವಕೀಲರು ಕೂಡ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳುತ್ತೆ. ಒಂದು ವೇಳೆ ಏನಾದರೂ ಪ್ರಾಸಿಕ್ಯೂಷನ್ನ ಪರವಾಗಿ ಪೂರಕವಾಗಿ ಇವರ ಹೇಳಿಕೆಗಳಿದ್ದರೆ ಕೋರ್ಟ್ ಏನಾದರೂ ಅಕ್ಸೆಪ್ಟ್ ಮಾಡಿದ್ದೆ ಆದರೆ ವಿಚಾರಣೆ ಕೂಡ ಬೇಗ ಮುಗಿಯುತ್ತೆ ಮತ್ತು ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವನ್ನು ಮಾಡ್ತಾರೆ. ಆದರೆ ಈ ಇಬ್ಬರು ಯಾವ ರೀತಿಯಾಗಿ ಇದನ್ನ ಫೇಸ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಯಾರಾದರೂ ಒತ್ತಡಕ್ಕೆ ಮಣಿದು ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅನ್ನುವಂಥ ತನಿಖೆ ಕೂಡ ಆಗುತ್ತೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಈಗ ಪ್ರದೋಷ್ಗೆ ಏನಾದರೂ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ, ಹಾಗಾಗಿ ನಾನು ಮಾಫಿ ಸಾಕ್ಷಿಯಾಗಿ ಹೊರಗಡೆ ಹೋಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ನಾವ್ಯಾಕೆ ಅವ್ರ ಜೊತೆ ಸೇರಿ ಮಾಡದೇ ಇರುವಂತಹ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು ಅಂತ ಹೇಳಿ ಏನಾದರೂ ಉಳಿದ ಆರೋಪಿಗಳು ಕೂಡ ಮಾಫಿ ಸಾಕ್ಷಿಯಾಗಿ ಏನಾದರೂ ಅವರು ಬದಲಾದರೆ ದರ್ಶನ್ ಮತ್ತು ಪವಿತ್ರ ಗೌಡಗೆ ಮತ್ತಷ್ಟು ಕಂಟಕ ಎದುರಾಗುತ್ತೆ. ಉಳಿದ ಆರೋಪಿಗಳು ಏನು ಹೊರಗಡೆ ಏನಿದ್ದಾರೆ, ಸೊ ಅವರ ವಿರುದ್ಧ ದಾಖಲಾಗಿರುವಂಥ ಸೆಕ್ಷನ್ಗಳ ಅಡಿಯಲ್ಲಿ ಅವರಿಗೆ ಬೇಲನ್ನು ಕೊಟ್ಟಿದ್ದಾರೆ. ಸೊ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ಪ್ರಮುಖವಾಗಿ ಇವರು ಕೊಲೆ ಕೇಸ್ನಲ್ಲಿ ಇರೋದ್ರಿಂದಾಗಿ ಇವರು ಹೇಳುವಂಥ ಹೇಳಿಕೆಗಳೇನಿದೆ, ಅವರು ಶವವನ್ನು ವಿಲೇವಾರಿ ಮಾಡೋದಾಗಿರ್ಬೋದು, ಕಿಡ್ನಾಪ್ ಮಾಡಿರ್ಬೋದು, ಮತ್ತು ಸಾಕ್ಷಿನಾಶ ಆಗಿರ್ಬೋದು, ಈ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿ ಒಳಗಡೆ ಇದ್ದಾರೆ. ಹೊರಗಡೆ ಇರೋಂಥ ಆರೋಪಿಗಳ ಸಾಕ್ಷಿ ಅವರು ಕೂಡ ಬಂದು ಏನಾದರೂ ಮಾಫಿ ಸಾಕ್ಷಿಗಳು ಹೇಳಿದ್ರೆ ಅಚ್ಚರಿ ಇಲ್ಲ. ಆದರೆ ಈ ಒಂದು ಕುತೂಹಲ ಸದ್ಯಕ್ಕಂತೂ ಎಲ್ರಿಗೂ ಕಾಡ್ತಾ ಇದೆ, ನಟ ದರ್ಶನ್ ಹೊರಗಡೆ ಬರ್ತಾರಾ ಇಲ್ವಾ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಕೂಡ 1 ವರ್ಷದ ಒಳಗಡೆ ಈ ಕೇಸನ್ನು ಮುಗಿಸ್ಬೇಕು, ಅಲ್ಲಿವರೆಗೂ ಕೂಡ ಏನೋ ಒಂದು ಅವರು ಜಾಮೀನಿಗೂ ಕೂಡ ಅರ್ಜಿಯನ್ನು ಹಾಕೊಳ್ಳೋಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಹಾಗೆ 1 ವರ್ಷದ ಒಳಗಡೆ ಈ ಕೇಸ್ ಮುಗಿಬೇಕು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಮಾಫಿ ಸಾಕ್ಷಿಗಳು ಬಂದು ಈಗ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅನ್ನೋಂತಹ ಅನುಮಾನಗಳು ಕೂಡ ಇರುವಂತಹದ್ದು. ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.